ಈ ವಾರದ ಕ್ಯಾಪ್ಟನ್ ಹನುಮಂತನಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಬಹಳ ಒಂದು ಟ್ವಿಸ್ಟ್ ಸಿಕ್ಕಿದೆ. ಹನುಮಂತ ಮತ್ತೆ 3ನೇ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ವೀಕ್ಷಕರೇ. ಇದು ಬಿಗ್ ಬಾಸ್ ಮನೆಯ ಒಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಹೋದ ಬಳಿಕ ಇದೀಗ ನಾಮಿನೇಷನ್ ಬಿಸಿ ಎಲ್ಲರಾಗಲೂ ಕೂಡ ಹಿಡಿತು. ಸೊ ಈ ಒಂದು ನಾಮಿನೇಷನ್ನಲ್ಲಿ ಬಹಳ ವಿಭಿನ್ನವಾಗಿ ನಡೆದಿದ್ದು, ಹಳೆಯ ಸ್ಪರ್ಧಿಗಳ ನಡುವೆ ಏಕಾಏಕಿ ಗಲಾಟೆ ಕೂಡ ಆಯಿತು ವೀಕ್ಷಕರ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳಾಗಿ ವಿಭಜನೆಗಳಾಗಿದ್ದು, ಬಿಗ್ ಬಾಸ್ ಹನುಮಂತನ ಒಂದು ಟೀಮ್ ಒಂದು ಕಡೆ ಆದರೆ, ಇದೀಗ ಗೌತಮಿ ಅವರ ತಂಡ ಮತ್ತೊಂದು ಕಡೆ ಟಾಸ್ನಲ್ಲಿ ಸೆಣಸಾಟವನ್ನು ಆಡ್ತಾ ಇದ್ದಾರೆ. ಹನುಮಂತನ ತಂಡ ಎಲ್ಲ ಟಾಸ್ಗಳಲ್ಲೂ ಜಯವನ್ನು ಗಳಿಸಿದ್ದು, ಇದೀಗ ಒಂದು ಮೇಲುಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಹನುಮಂತನಿಗೆ ಮತ್ತೊಂದು ಬಿಗ್ ಬಾಸ್ ಟಾಸ್ಕ್ನಲ್ಲಿ ಇವತ್ತು ಕ್ಯಾಪ್ಟನ್ ಆಗಿ ಆಯ್ಕೆಯನ್ನು ಮಾಡಲಾಗಿದೆ. 3ನೇ ಬಾರಿ ಕ್ಯಾಪ್ಟನ್ ಆಗಿ ಹನುಮಂತ ಆಯ್ಕೆಯಾಗಿದ್ದು ನೋಡಿ, ಅನೇಕ ವೀಕ್ಷಕರು ಮುಂದಿನ ಈ ಒಂದು ಸೀಸನ್ನಲ್ಲಿ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋದನ್ನು ಈಗಲೇ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ವೀಕ್ಷಕರ. ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನೀವು ಹನುಮಂತ ಅವರನ್ನು ಇಷ್ಟಪಡುವುದಾದರೆ, ಹನುಮಂತ ಟಾಸ್ಕ್ನಲ್ಲಿ ಪ್ರಬಲಶಾಲಿಯಾಗಿದ್ದಾನೆ. ನೀವು ಪ್ರಬಲಶಾಲಿಯಾದ ಹನುಮಂತ ನಿಜವಾಗ್ಲೂ ಗೆಲ್ತಾರೆ ಅನ್ನೋದು, ವಿನ್ನರ್ ಆಗ್ತಾರೆ, ಟ್ರೋಫಿಯನ್ನು ಕೈ ಹಿಡಿತಾರೆ ಅಂತ ನೀವು ಕೂಡ ಭಾವಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 5ಗೆ ಯಾವ ಸ್ಪರ್ಧಿಗಳು ಬರ್ತಾರೆ ಎಂಬುದನ್ನು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.